ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆಸಿರಿ ಸರ್? ನಮ್ದು ಅದೇ ಹೇಳ್ತಿದ್ದೀವಲ್ಲ, UP1 UP2 ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ 13, 18 ಹಾಗೂ ಪ್ಲಸ್ ಈಗಿರ್ತಕ್ಕಂಥ 5 ಗ್ಯಾರಂಟಿಗಳು, ಆಮೇಲೆ BJPಯ ಸುಳ್ಳು ಹೇಳಿರ್ತಕ್ಕಂಥದ್ದು ಜನಕ್ಕೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಅವ್ರಿಗೆ ಹಲವಾರು ವಿಷಯದಲ್ಲಿ ಪ್ರಶ್ನೆಗಳು ಕೇಳಿದ್ವಿ. 2014ನಾಗಿರೋ ಡಾಲರ್ಗೆ ಇಲ್ಲಿಗೆ ವ್ಯತ್ಯಾಸ ಇದೆ, ಅದರ ಬಗ್ಗೆ ಉತ್ತರ ಕೊಡಲ್ಲ. ಅವ್ರು ಉತ್ತರ ಏನು ಕೊಡ್ತಾರೆ ಅಂದರೆ, ಸಂತೋಷ್ ಲಾಡಿಗೆ ಭಯಕ್ಕಿಟ್ಕೊಂಡಾರೆ, ರಾಹುಲ್ ಗಾಂಧಿ ಥರ ಮಾತನಾಡ್ತಾರಂತ ಈ ಥರ ಆರ್ಕೆ ಉತ್ತರ ಕೊಟ್ಟು. ನಾವು ನೇರ ಪ್ರಶ್ನೆ ಏನಿತ್ತು, 2014 ಇಸ್ವಿನಲ್ಲಿ 56 ರೂಪಾಯಿ $1 ಇತ್ತು, ಇವತ್ತು 84 ರೂಪಾಯಿ $1 ಆಗಿದೆ. ಮತ್ತು ನೀವು ಬಲಿಷ್ಠ ಪ್ರಧಾನಮಂತ್ರಿ, ಭಾಳ ಪವರ್ಫುಲ್ ನಮ್ಮ ಸರ್ಕಾರ ಅಂತ ಹೇಳಿದ್ಮೇಲೆ ಈ 30 ರೂಪಾಯಿ ಜಂಪ್ ಆಗಲಿಕ್ಕೆ ಕೇವಲ 9-10 ವರ್ಷದಲ್ಲಿ ಕಾರಣ ಏನು? ಇದ್ರ ಬಗ್ಗೆ ಚರ್ಚೆ ಆಗಬೇಕಂಬ ನಮ್ಮ ವಾದ. ಸೊ ಅದ್ರ ಬಗ್ಗೆ ಚರ್ಚೆಗೆ ಬರಲಿಲ್ಲ. ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡಿದ್ರು. 2016-17 ಇಸ್ವಿನಲ್ಲಿ 2,000 ರೂಪಾಯಿ ನೋಟ್ ಪ್ರಿಂಟ್ ಆಗೋದು ನಿಂತುಬಿಡ್ತು. ಪ್ರಿಂಟ್ ಮಾಡಲಿಕ್ಕೆ 25,000 ಕೋಟಿ ಖರ್ಚಾಯಿತು. ಒಂದು 100 ಜನ ಜೀವ ಕಳ್ಕೊಂಡ್ರು. ಯಾರೋ ಒಬ್ಬ ಸೌಕಾರ ಕೂಡ ಜೀವ ಕಳ್ಕೊಳ್ಳಿಲ್ಲ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತನಾಡ್ತಿದ್ರು. ಏನು ಹೇಳಿದ್ರು? ಮೇಕ್ ಇನ್ ಇಂಡಿಯಾ ಬಗ್ಗೆ. ಈಗ ಮೇಕ್ ಇನ್ ಇಂಡಿಯಾ ಎಲ್ಲಿದೆ? ಮೇಕ್ ಇನ್ ಇಂಡಿಯಾ ಎಲ್ಲಿದೆ? ಈಗ ಮೇಕ್ ಇನ್ ಇಂಡಿಯಾ ಬಗ್ಗೆ ಪ್ರಚಾರ ಪಟ್ಟಿರೋದ್ರಿಂದ ಮೇಕ್ ಇನ್ ಇಂಡಿಯಾ ಬಗ್ಗೆ ಏನಾಗಿದೆ? ಆಯ್ತು ಹೇಳಿ, ಮೇಕ್ ಇನ್ ಇಂಡಿಯಾದಾಗ ಏನೇನು ಮಾಡಿದ್ರಿ ನೀವು? ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಷ್ಟು ಕಮ್ಮಿ ಆಗಿದೆ? ಇವು ಭಾಳ ಇಂಪಾರ್ಟೆಂಟ್ ಪ್ರಮುಖವಾದಂಥ ವಾದಗಳಿದ್ದಾವೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. 14,50,000 ಕೋಟಿ ಉದ್ದಿಮೆದಾರ ಸಾಲ ಮನ್ನಾ ಆಗಿದೆ. ರೈತರದ್ದು 1 ರೂಪಾಯಿನೂ ಸಾಲ ಮನ್ನಾ ಆಗಿಲ್ಲ. ಡಿಮಾನಿಟೈಸೇಷನ್ ದುಡ್ಡು ಸಂಪೂರ್ಣ ಬ್ಯಾಂಕಿಗೆ ಹೋಯಿತು. ಯಾವ ರೈತರಿಗಾಗಲಿ ಯುವಕರಿಗೆ 1 ರೂಪಾಯಿ ಕಮ್ಮಿ ಬಡ್ಡಿ ದರದಲ್ಲಿ ಕೂಡ ಯಾವ ಯುವಕರಿಗೆ 1 ರೂಪಾಯಿ ಲೋನ್ ಕೂಡ ಸಿಕ್ಕಿಲ್ಲ. ಸೊ ಇವು ಪ್ರಮುಖ ಇಂಥ ಹುದ್ದೆಗಳ ಜೊತೆ ನಾವು ಅವ್ರ ಜೊತೆ ಚರ್ಚೆ ಮಾಡಬೇಕು. ಅಥವಾ ನೀವು ಅವ್ರನ್ನ ಕೇಳಿ, ಸರ್ ಮತ್ತು ಡಾಲರ್ ಇಷ್ಟ್ಯಾಕೆ ಡಿಫ್ರೆನ್ಸ್ ಆಯಿತು ಅಂತ ಯಾರು ಉತ್ತರ ಕೊಡೋಕೆ ಕಡಿಲಲ್ಲ? ಯಾಕೆ ಕೊಡಬಾರ್ದು ಉತ್ತರ? ಅವರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ತಾನೆ. ಮತ್ತು ಯಾಕೆ ಕೊಡ್ತಲ್ಲ ಉತ್ತರ? ಯಾಕೆ ಕೊಡ್ತಿಲ್ಲ? ಜನ್ಧನ್ ಯೋಜನೆ ಅಂತ ಹೇಳಿದ್ರಿ. ಜನ್ಧನ್ ಯೋಜನೆಗೆ 26 ಕೋಟಿ 30 ಕೋಟಿ ಅಕೌಂಟ್ಗಳು ತೆಗೆದ್ರಿ. ಏನಾಯ್ತು ಜನ್ಧನ್ ಯೋಜನೆಯಲ್ಲಿ? ಜನ್ಧನ್ ಯೋಜನೆ ಏನಾಯಿತು? ಕೋವಿಡ್ ಸಂದರ್ಭದಲ್ಲಿ 45 ಲಕ್ಷ ಜನ ತೀರೋದ್ರು. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ನೀವು ಸ್ವಂತ ಟ್ರಸ್ಟ್ ಮಾಡ್ಕೊಂಡ್ರಿ. ಟ್ರಸ್ಟ್ ಮಾಡ್ಕೊಂಡು 30,000 ಕೋಟಿ ತೊಗೊಂಡ್ರಿ. ನಿಮ್ಮ ಹೆಸರ ಮೇಲೆ ಒಂದು ಸ್ಟೇಡಿಯಂ ಕಟ್ಕೊಂಡ್ರಿ. ಎಲ್ಲ ಆಸ್ಪತ್ರೆ ಕಟ್ಟಿದ್ದೀರಾ? ಈಗ ಏನು ಪ್ರಶ್ನೆಗಳು ಏನು ಕೇಳ್ಬೇಕು? ಒಂದೇ ಭಾರತ್ ಟೋಟಲ್ ಇಲ್ಲಿವರೆಗೆ 12,600 ಟ್ರೈನ್ಗಳಿದಾವೆ ಈ ದೇಶದಲ್ಲಿ. 70-75 ಟ್ರೈನ್ಗಳು ಒಂದೇ ಭಾರತ್ ಮುಂದೆ ಒಂದೊಂದು ಬಾಕ್ಸ್ ಮಾಡಿ ಒಂದೇ ಭಾರತ್ ಚೇಂಜ್ ಮಾಡಿದ್ದಾರೆ. ಮತ್ತು ಅದರ ಪಬ್ಲಿಸಿಟಿ ಪಡ್ಕೊಂಡ್ರಲ್ಲ. 75 ಟ್ರೈನ್ ಮಾಡಿ ಇಡೀ ದೇಶಕ್ಕೆ 12,600 ಟ್ರೈನ್ಗಳಿದ್ದಾವೆ. ಅದರಲ್ಲಿ ಈಗ ಇತ್ತೀಚೆಗೆ ಮೊದಲು 35 ಇತ್ತು, ಈಗೇನೋ 70ವರೆಗೆ ಬಂದಿದೆ. ಇಷ್ಟು ಮಾಡ್ಕೊಂಡು ಏನು ಪಬ್ಲಿಸಿಟಿ ತೊಗೊಂಡಿರ್ತಕ್ಕಂಥದ್ದು? ಇದ್ರ ಬಗ್ಗೆ ಇದನ್ನು ಚರ್ಚೆ ಪ್ರಮುಖವಾಗಿ ನಮ್ಮ ಚರ್ಚೆ ಇದೇ ಇರ್ತದೆ. ನಾವೇನು ವೈಯಕ್ತಿಕವಾಗಿ ಯಾರಿಗೆ ಬೈದಲ್ಲ. ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಇವತ್ತುವರೆಗೆ ನಾನು ಯಾವತ್ತು ಬೈದನ್ನು ಕೊಡಲ್ಲ. ಅವ್ರು ಹೇಳ್ತಿದ್ದಾರೆ, ಸಂತೋಷ್ ಲಾಡ್ ನಮ್ಮನ್ನು ಬೈತಾನೆ, ಮೋದಿಯವ್ರಿಗೆ ಬೈತಾನೆ. ನಾವು ಮೋದಿ ಸಾಹೇಬ್ರಿಗೆ ಯಾವಾಗ ಬೈದಿದ್ದೀವಿ? ಪಾಸ್ಪೋರ್ಟ್ ವಿಚಾರ ಮಾಡಿದ್ವಿ. ಪಾಸ್ಪೋರ್ಟ್ ಇವತ್ತು 85ನೇ ಸ್ಥಾನದಲ್ಲಿದೆ ಈ ದೇಶದ. ಪವರ್ಫುಲ್ ಅಂತ ನೀವು ಹೇಳ್ತಿರ್ತಾನೆ. ಪವರ್ಫುಲ್ ಅಂತ ನೀವೇ ಹೇಳ್ತೀರಿ. 2.5 ಕೋಟಿ ಜನ ಪಾಸ್ಪೋರ್ಟ್ನ ಸರೆಂಡರ್ ಮಾಡಿದ್ದಾರೆ ಈ ದೇಶದಲ್ಲಿ. ನಮಗೆ ಈ ಸಿಟಿಸನ್ಶಿಪ್ ಬೇಡ ಅಂತೇಳಿ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಬೇಡ? ಮತ್ತು ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು?